ಚರ್ಚೆ ಸರಿಯೇ, ಚರ್ಚೆ ಆದ ನಂತರದಲ್ಲಿ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಈಗ ಅಫಿಷಿಯಲಿ ಒಪ್ಪದ ಸ್ಟ್ಯಾನ್ಸಾಗಳನ್ನ ಮತ್ತೊಮ್ಮೆ ಅಳವಡಿಕೆ ಮಾಡಬೇಕು ಅಂತ ಏನಾದ್ರೂ ಹೋಗುತ್ತಾ? ಅದಕ್ಕೆ ಈ ಕಾಲ ಪ್ರಸ್ತುತವಾಗಿ ಸರಿ ಹೊಂದುತ್ತಾ ಅಂತ ಹೇಳಿ, ಅಥವಾ ಒಪ್ಪಬೇಕಾ ಇಂಥದ್ದೊಂದು ನಿರ್ಣಯವನ್ನ ಅಂತ? ನಾನು 1966-67ರಲ್ಲಿ ಗದಗಿನ ಒಂದು ಖಾಸಗಿ ಹೈಸ್ಕೂಲ್ನಲ್ಲಿ ನನ್ನ 10ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ನಮ್ಮ ಶಾಲೆಯಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಜನಗಣಮನದ 5 ಪಂಕ್ತಿಗಳನ್ನು ಹಾಡ್ತಾ ಇದ್ವಿ. ವಾರಕ್ಕೊಮ್ಮೆ ನಮ್ದು PT ಡ್ರಿಲ್ ಇರ್ತಾ ಇತ್ತು. ಆವಾಗ ಒಂದೇ ಮಾತ್ರಮ್ನ ಎಲ್ಲ 6 ಪಂಕ್ತಿಗಳನ್ನು ಹಾಡ್ತಾ ಇದ್ವಿ. ಆ ಸಂಪ್ರದಾಯ ಆ ಕಾಲದಲ್ಲಿ ಇತ್ತು. ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಮೇಷ್ಟ್ರುಗಳೆಲ್ಲ ಅದರ ಪ್ರಭಾವಕ್ಕೆ ಒಳಗಾದವರು. ಇವತ್ತು ಮತ್ತೆ ಎಲ್ಲಾ ಪಂಕ್ತಿಗಳನ್ನು ಸೇರಿಸಬೇಕು ಅಂತಂದ್ರೆ ಜನಗಣಮನ ಕೂಡ ಅದೇ ತರ ಮಾರ್ಪಾಡು ಮಾಡಬೇಕಾಗುತ್ತೆ. 5 ಪಂಕ್ತಿಗಳನ್ನು ಸೇರಿಸ್ಬಿಟ್ಟು ಜನಗಣಮನ ಮತ್ತೆ ಹಾಡೋದು, ಅಥವಾ ಜನಗಣಮನ ಬದಲು ಮತ್ತೆ ಒಂದೇ ಮಾತ್ರಮನ್ನೇ ರಾಷ್ಟ್ರಗೀತಿಯಾಗಿ ಅದನ್ನ ಅಳವಡಿಸೋಣ ಅಂತ ಹೊರಟ್ರೆ ಇಲ್ಲದ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ನೋಡಿ, ಭಾರತದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯಲ್ಲಿ ಭಾರತದ ಸನ್ಮಿತ್ರ ಅಂತ ಅನ್ಕೊಂಡಿದ್ರು. ನರೇಂದ್ರ ಮೋದಿ ಅವ್ರನ್ನ ತಮ್ಮ ಪರಮಾತ್ಮ ಮಿತ್ರ ಅಂತ ಪ್ರದರ್ಶಿಸ್ತಾ ಇದ್ರು. ಏಕಾಏಕಿ ಎರಡನೇ ಅವಧಿಯಲ್ಲಿ ಏನಾಗೋಗ್ಬಿಡ್ತು, ಹೆಜ್ಜೆ ಹೆಜ್ಜೆಗೂ ಕೂಡ ಭಾರತ ಮತ್ತು ನರೇಂದ್ರ ಮೋದಿ ಅವರಿಗೆ ಅಪಮಾನ ಆಗೋ ರೀತಿಯಲ್ಲಿ, ಮುಜುಗರ ಆಗೋ ರೀತಿಯಲ್ಲಿ ವರ್ತಿಸ್ತಿರೋದು ಅಷ್ಟೇ ಅಲ್ಲ, ಒಂದ್ ಕಡೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ರಚಿಸ್ಕೊಂಡ್ಬಿಟ್ಟು, ಮೈತ್ರಿಕೂಟವನ್ನು ರಚಿಸ್ಕೊಂಡ್ಬಿಟ್ಟು ಭಾರತದ ವಿರುದ್ಧ ಆರ್ಥಿಕವಾಗಿ, ರಾಜಕೀಯವಾಗಿ ಒಂದು ಸಮರವನ್ನೇ ಘೋಷಣೆ ಮಾಡ್ತಿರುವ ಕಾಣುತ್ತೆ. ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ದೊಡ್ಡ ಸವಾಲನ್ನು ಎದುರಿಸ್ತಿರೋ ಈ ಸಂದರ್ಭದಲ್ಲಿ ಮತ್ತೆ ಈ ರೀತಿ ವಿವಾದಗಳನ್ನ ಕೆಣಕೋದು ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಇದಕ್ಕೆ ಮತ್ತೆ ಒಂದೇ ಮಾತರಂ ಗೀತೆಯನ್ನ ಪುನರ್ರಚನೆ ಮಾಡೋದಾಗ್ಲಿ, ಅಥವಾ ಜನಗಣಮನ ಗೀತೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡೋದಾಗ್ಲಿ, ಅವೆಲ್ಲ ಅಗತ್ಯವಲ್ಲದ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡಂಗಾಗುತ್ತೆ. ರಾಷ್ಟ್ರಾದ್ಯಂತ ಮತ್ತಷ್ಟು ಕೋಲಾಹಲ ಆಗುತ್ತೆ. ಇವತ್ತಿನ ಕಾಂಗ್ರೆಸ್ ಪಕ್ಷವನ್ನ ಮಣಿಸ್ಲಿಕ್ಕೆ ಇವ್ಯಾವುದು ಬೇಕಾಗಿಲ್ಲ ಅಂತ ಕಾಣುತ್ತೆ. ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನೋ ಘೋಷಣೆ ಇದೆ. ಅದರ ಅನುಷ್ಠಾನ ಮಾಡಿದ್ರೆ ಸಾಕು, ಅವರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಸರಾಗವಾಗಿ ಮುಂದೆ ಹೋಗಬಹುದು ಅಂತ ಕಾಣುತ್ತೆ. ಹೊರತು ಮತ್ತೊಮ್ಮೆ ರಾಷ್ಟ್ರದಲ್ಲಿ ಮೊದಲೇ ಮಾತೆತ್ತಿರ ಜಾತಿವಾದ, ಕೋಮುವಾದ ಇತ್ಯಾದಿ ಪೂರ್ವಾಗ್ರಹಗಳು ತುಂಬಿರೋ ಈ ರಾಷ್ಟ್ರದಲ್ಲಿ ಇವತ್ತು ನಾವು ಒಂದು ಸದೃಢವಾಗಿದ್ದೇವೆ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಪ್ರಪಂಚದ ಬಲಿಷ್ಠ ಆರ್ಥಿಕ ಶಕ್ತಿ ಮತ್ತು ಜ್ಞಾನಾಧಾರಿತ ಶಕ್ತಿ ಕೇಂದ್ರ ಆಗಿರುವಾಗ ಮತ್ತೆ ವಿವಾದ ಎಬ್ಸೋದು ಅನಗತ್ಯ ಅಂತ ಕಾಣುತ್ತೆ. ಈ ಚರ್ಚೆ ಸರಿಯೇ, ಚರ್ಚೆ ಆದ ನಂತರದಲ್ಲಿ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಈಗ ಅಫಿಷಿಯಲಿ ಒಪ್ಪದ ಸ್ಟ್ಯಾನ್ಸಾಗಳನ್ನ ಮತ್ತೊಮ್ಮೆ ಅಳವಡಿಕೆ ಮಾಡಬೇಕು ಅಂತ ಏನಾದ್ರೂ ಹೋಗುತ್ತಾ? ಅದಕ್ಕೆ ಈ ಕಾಲ ಪ್ರಸ್ತುತವಾಗಿ ಸರಿ ಹೊಂದುತ್ತಾ ಅಂತ ಹೇಳಿ, ಅಥವಾ ಒಪ್ಪಬೇಕಾ ಇಂಥದ್ದೊಂದು ನಿರ್ಣಯವನ್ನ ಅಂತ? ನಾನು 1966-67ರಲ್ಲಿ ಗದಗಿನ ಒಂದು ಖಾಸಗಿ ಹೈಸ್ಕೂಲ್ನಲ್ಲಿ ನನ್ನ 10ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ನಮ್ಮ ಶಾಲೆಯಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಜನಗಣಮನದ 5 ಪಂಕ್ತಿಗಳನ್ನು ಹಾಡ್ತಾ ಇದ್ವಿ. ವಾರಕ್ಕೊಮ್ಮೆ ನಮ್ದು PT ಡ್ರಿಲ್ ಇರ್ತಾ ಇತ್ತು. ಆವಾಗ ಒಂದೇ ಮಾತ್ರಮ್ನ ಎಲ್ಲ 6 ಪಂಕ್ತಿಗಳನ್ನು ಹಾಡ್ತಾ ಇದ್ವಿ. ಆ ಸಂಪ್ರದಾಯ ಆ ಕಾಲದಲ್ಲಿ ಇತ್ತು. ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಮೇಷ್ಟ್ರುಗಳೆಲ್ಲ ಅದರ ಪ್ರಭಾವಕ್ಕೆ ಒಳಗಾದವರು. ಇವತ್ತು ಮತ್ತೆ ಎಲ್ಲಾ ಪಂಕ್ತಿಗಳನ್ನು ಸೇರಿಸಬೇಕು ಅಂತಂದ್ರೆ ಜನಗಣಮನ ಕೂಡ ಅದೇ ತರ ಮಾರ್ಪಾಡು ಮಾಡಬೇಕಾಗುತ್ತೆ. 5 ಪಂಕ್ತಿಗಳನ್ನು ಸೇರಿಸ್ಬಿಟ್ಟು ಜನಗಣಮನ ಮತ್ತೆ ಹಾಡೋದು, ಅಥವಾ ಜನಗಣಮನ ಬದಲು ಮತ್ತೆ ಒಂದೇ ಮಾತ್ರಮನ್ನೇ ರಾಷ್ಟ್ರಗೀತಿಯಾಗಿ ಅದನ್ನ ಅಳವಡಿಸೋಣ ಅಂತ ಹೊರಟ್ರೆ ಇಲ್ಲದ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ನೋಡಿ, ಭಾರತದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯಲ್ಲಿ ಭಾರತದ ಸನ್ಮಿತ್ರ ಅಂತ ಅನ್ಕೊಂಡಿದ್ರು. ನರೇಂದ್ರ ಮೋದಿ ಅವ್ರನ್ನ ತಮ್ಮ ಪರಮಾತ್ಮ ಮಿತ್ರ ಅಂತ ಪ್ರದರ್ಶಿಸ್ತಾ ಇದ್ರು. ಏಕಾಏಕಿ ಎರಡನೇ ಅವಧಿಯಲ್ಲಿ ಏನಾಗೋಗ್ಬಿಡ್ತು, ಹೆಜ್ಜೆ ಹೆಜ್ಜೆಗೂ ಕೂಡ ಭಾರತ ಮತ್ತು ನರೇಂದ್ರ ಮೋದಿ ಅವರಿಗೆ ಅಪಮಾನ ಆಗೋ ರೀತಿಯಲ್ಲಿ, ಮುಜುಗರ ಆಗೋ ರೀತಿಯಲ್ಲಿ ವರ್ತಿಸ್ತಿರೋದು ಅಷ್ಟೇ ಅಲ್ಲ, ಒಂದ್ ಕಡೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ರಚಿಸ್ಕೊಂಡ್ಬಿಟ್ಟು, ಮೈತ್ರಿಕೂಟವನ್ನು ರಚಿಸ್ಕೊಂಡ್ಬಿಟ್ಟು ಭಾರತದ ವಿರುದ್ಧ ಆರ್ಥಿಕವಾಗಿ, ರಾಜಕೀಯವಾಗಿ ಒಂದು ಸಮರವನ್ನೇ ಘೋಷಣೆ ಮಾಡ್ತಿರುವ ಕಾಣುತ್ತೆ. ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ದೊಡ್ಡ ಸವಾಲನ್ನು ಎದುರಿಸ್ತಿರೋ ಈ ಸಂದರ್ಭದಲ್ಲಿ ಮತ್ತೆ ಈ ರೀತಿ ವಿವಾದಗಳನ್ನ ಕೆಣಕೋದು ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಇದಕ್ಕೆ ಮತ್ತೆ ಒಂದೇ ಮಾತರಂ ಗೀತೆಯನ್ನ ಪುನರ್ರಚನೆ ಮಾಡೋದಾಗ್ಲಿ, ಅಥವಾ ಜನಗಣಮನ ಗೀತೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡೋದಾಗ್ಲಿ, ಅವೆಲ್ಲ ಅಗತ್ಯವಲ್ಲದ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡಂಗಾಗುತ್ತೆ. ರಾಷ್ಟ್ರಾದ್ಯಂತ ಮತ್ತಷ್ಟು ಕೋಲಾಹಲ ಆಗುತ್ತೆ. ಇವತ್ತಿನ ಕಾಂಗ್ರೆಸ್ ಪಕ್ಷವನ್ನ ಮಣಿಸ್ಲಿಕ್ಕೆ ಇವ್ಯಾವುದು ಬೇಕಾಗಿಲ್ಲ ಅಂತ ಕಾಣುತ್ತೆ. ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನೋ ಘೋಷಣೆ ಇದೆ. ಅದರ ಅನುಷ್ಠಾನ ಮಾಡಿದ್ರೆ ಸಾಕು, ಅವರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಸರಾಗವಾಗಿ ಮುಂದೆ ಹೋಗಬಹುದು ಅಂತ ಕಾಣುತ್ತೆ. ಹೊರತು ಮತ್ತೊಮ್ಮೆ ರಾಷ್ಟ್ರದಲ್ಲಿ ಮೊದಲೇ ಮಾತೆತ್ತಿರ ಜಾತಿವಾದ, ಕೋಮುವಾದ ಇತ್ಯಾದಿ ಪೂರ್ವಾಗ್ರಹಗಳು ತುಂಬಿರೋ ಈ ರಾಷ್ಟ್ರದಲ್ಲಿ ಇವತ್ತು ನಾವು ಒಂದು ಸದೃಢವಾಗಿದ್ದೇವೆ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಪ್ರಪಂಚದ ಬಲಿಷ್ಠ
ಆರ್ಥಿಕ ಶಕ್ತಿ ಮತ್ತು ಜ್ಞಾನಾಧಾರಿತ ಶಕ್ತಿ ಕೇಂದ್ರ ಆಗಿರುವಾಗ ಮತ್ತೆ ವಿವಾದ ಎಬ್ಸೋದು ಅನಗತ್ಯ ಅಂತ ಕಾಣುತ್ತೆ. ಈ ಚರ್ಚೆ ಸರಿಯೇ, ಚರ್ಚೆ ಆದ ನಂತರದಲ್ಲಿ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಈಗ ಅಫಿಷಿಯಲಿ ಒಪ್ಪದ ಸ್ಟ್ಯಾನ್ಸಾಗಳನ್ನ ಮತ್ತೊಮ್ಮೆ ಅಳವಡಿಕೆ ಮಾಡಬೇಕು ಅಂತ ಏನಾದ್ರೂ ಹೋಗುತ್ತಾ? ಅದಕ್ಕೆ ಈ ಕಾಲ ಪ್ರಸ್ತುತವಾಗಿ ಸರಿ ಹೊಂದುತ್ತಾ ಅಂತ ಹೇಳಿ, ಅಥವಾ ಒಪ್ಪಬೇಕಾ ಇಂಥದ್ದೊಂದು ನಿರ್ಣಯವನ್ನ ಅಂತ? ನಾನು 1966-67ರಲ್ಲಿ ಗದಗಿನ ಒಂದು ಖಾಸಗಿ ಹೈಸ್ಕೂಲ್ನಲ್ಲಿ ನನ್ನ 10ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ನಮ್ಮ ಶಾಲೆಯಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಜನಗಣಮನದ 5 ಪಂಕ್ತಿಗಳನ್ನು ಹಾಡ್ತಾ ಇದ್ವಿ. ವಾರಕ್ಕೊಮ್ಮೆ ನಮ್ದು PT ಡ್ರಿಲ್ ಇರ್ತಾ ಇತ್ತು. ಆವಾಗ ಒಂದೇ ಮಾತ್ರಮ್ನ ಎಲ್ಲ 6 ಪಂಕ್ತಿಗಳನ್ನು ಹಾಡ್ತಾ ಇದ್ವಿ. ಆ ಸಂಪ್ರದಾಯ ಆ ಕಾಲದಲ್ಲಿತ್ತು. ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಮೇಷ್ಟ್ರುಗಳೆಲ್ಲ ಅದರ ಪ್ರಭಾವಕ್ಕೆ ಒಳಗಾದವರು. ಇವತ್ತು ಮತ್ತೆ ಎಲ್ಲಾ ಪಂಕ್ತಿಗಳನ್ನು ಸೇರಿಸಬೇಕು ಅಂತಂದ್ರೆ ಜನಗಣಮನ ಕೂಡ ಅದೇ ತರ ಮಾರ್ಪಾಡು ಮಾಡಬೇಕಾಗುತ್ತೆ. 5 ಪಂಕ್ತಿಗಳನ್ನು ಸೇರಿಸ್ಬಿಟ್ಟು ಜನಗಣಮನ ಮತ್ತೆ ಹಾಡೋದು, ಅಥವಾ ಜನಗಣಮನ ಬದಲು ಮತ್ತೆ ಒಂದೇ ಮಾತ್ರಮನ್ನೇ ರಾಷ್ಟ್ರಗೀತಿಯಾಗಿ ಅದನ್ನ ಅಳವಡಿಸೋಣ ಅಂತ ಹೊರಟ್ರೆ ಇಲ್ಲದ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ನೋಡಿ, ಭಾರತದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯಲ್ಲಿ ಭಾರತದ ಸನ್ಮಿತ್ರ ಅಂತ ಅನ್ಕೊಂಡಿದ್ರು. ನರೇಂದ್ರ ಮೋದಿ ಅವರನ್ನ ತಮ್ಮ ಪರಮಾತ್ಮ ಮಿತ್ರ ಅಂತ ಪ್ರದರ್ಶಿಸ್ತಾ ಇದ್ರು. ಏಕಾಏಕಿ ಎರಡನೇ ಅವಧಿಯಲ್ಲಿ ಏನಾಗೋಗ್ಬಿಡ್ತು, ಹೆಜ್ಜೆ ಹೆಜ್ಜೆಗೂ ಕೂಡ ಭಾರತ ಮತ್ತು ನರೇಂದ್ರ ಮೋದಿ ಅವರಿಗೆ ಅಪಮಾನ ಆಗೋ ರೀತಿಯಲ್ಲಿ, ಮುಜುಗರ ಆಗೋ ರೀತಿಯಲ್ಲಿ ವರ್ತಿಸ್ತಿರೋದು ಅಷ್ಟೇ ಅಲ್ಲ, ಒಂದ್ ಕಡೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ರಚಿಸ್ಕೊಂಡ್ಬಿಟ್ಟು, ಮೈತ್ರಿಕೂಟವನ್ನು ರಚಿಸ್ಕೊಂಡ್ಬಿಟ್ಟು ಭಾರತದ ವಿರುದ್ಧ ಆರ್ಥಿಕವಾಗಿ, ರಾಜಕೀಯವಾಗಿ ಒಂದು ಸಮರವನ್ನೇ ಘೋಷಣೆ ಮಾಡ್ತಿರೋ ಕಾಣುತ್ತೆ. ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ದೊಡ್ಡ ಸವಾಲನ್ನು ಎದುರಿಸ್ತಿರೋ ಈ ಸಂದರ್ಭದಲ್ಲಿ ಮತ್ತೆ ಈ ರೀತಿ ವಿವಾದಗಳನ್ನ ಕೆಣಕೋದು ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಇದಕ್ಕೆ ಮತ್ತೆ ಒಂದೇ ಮಾತರಂ ಗೀತೆಯನ್ನ ಪುನರ್ರಚನೆ ಮಾಡೋದಾಗ್ಲಿ, ಅಥವಾ ಜನಗಣಮನ ಗೀತೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡೋದಾಗ್ಲಿ, ಅವೆಲ್ಲ ಅಗತ್ಯವಲ್ಲದ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡಂಗಾಗುತ್ತೆ. ರಾಷ್ಟ್ರಾದ್ಯಂತ ಮತ್ತಷ್ಟು ಕೋಲಾಹಲ ಆಗುತ್ತೆ. ಇವತ್ತಿನ ಕಾಂಗ್ರೆಸ್ ಪಕ್ಷವನ್ನ ಮಣಿಸ್ಲಿಕ್ಕೆ ಇವ್ಯಾವುದು ಬೇಕಾಗಿಲ್ಲ ಅಂತ ಕಾಣುತ್ತೆ. ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ಘೋಷಣೆ ಇದೆ. ಅದರ ಅನುಷ್ಠಾನ ಮಾಡಿದ್ರೆ ಸಾಕು, ಅವರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಸರಾಗವಾಗಿ ಮುಂದೆ ಹೋಗಬಹುದು ಅಂತ ಕಾಣುತ್ತೆ. ಹೊರತು ಮತ್ತೊಮ್ಮೆ ರಾಷ್ಟ್ರದಲ್ಲಿ ಮೊದಲೇ ಮಾತೆತ್ತಿರ ಜಾತಿವಾದ, ಕೋಮುವಾದ ಇತ್ಯಾದಿ ಪೂರ್ವಾಗ್ರಹಗಳು ತುಂಬಿರೋ ಈ ರಾಷ್ಟ್ರದಲ್ಲಿ ಇವತ್ತು ನಾವು ಒಂದು ಸದೃಢವಾಗಿದ್ದೇವೆ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಪ್ರಪಂಚದ ಬಲಿಷ್ಠ ಆರ್ಥಿಕ ಶಕ್ತಿ ಮತ್ತು ಜ್ಞಾನಾಧಾರಿತ ಶಕ್ತಿ ಕೇಂದ್ರ ಆಗಿರುವಾಗ ಮತ್ತೆ ವಿವಾದ ಎಬ್ಸೋದು ಅನಗತ್ಯ ಅಂತ ಕಾಣುತ್ತೆ. ಈ ಚರ್ಚೆ ಸರಿಯೇ, ಚರ್ಚೆ ಆದ ನಂತರದಲ್ಲಿ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಏನು? ಈಗ ಅಫಿಷಿಯಲಿ ಒಪ್ಪದ ಸ್ಟ್ಯಾನ್ಸಾಗಳನ್ನ ಮತ್ತೊಮ್ಮೆ ಅಳವಡಿಕೆ ಮಾಡಬೇಕು ಅಂತ ಏನಾದ್ರೂ ಹೋಗುತ್ತಾ? ಅದಕ್ಕೆ ಈ ಕಾಲ ಪ್ರಸ್ತುತವಾಗಿ ಸರಿ ಹೊಂದುತ್ತಾ ಅಂತ ಹೇಳಿ, ಅಥವಾ ಒಪ್ಪಬೇಕಾ ಇಂಥದ್ದೊಂದು ನಿರ್ಣಯವನ್ನ ಅಂತ? ನಾನು 1966-67ರಲ್ಲಿ ಗದಗಿನ ಒಂದು ಖಾಸಗಿ ಹೈಸ್ಕೂಲ್ನಲ್ಲಿ ನನ್ನ 10ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ನಮ್ಮ ಶಾಲೆಯಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಜನಗಣಮನದ 5 ಪಂಕ್ತಿಗಳನ್ನು ಹಾಡ್ತಾ ಇದ್ವಿ. ವಾರಕ್ಕೊಮ್ಮೆ ನಮ್ದು PT ಡ್ರಿಲ್ ಇರ್ತಾ ಇತ್ತು. ಆವಾಗ ಒಂದೇ ಮಾತ್ರಮ್ನ ಎಲ್ಲ 6 ಪಂಕ್ತಿಗಳನ್ನು ಹಾಡ್ತಾ ಇದ್ವಿ. ಆ ಸಂಪ್ರದಾಯ ಆ ಕಾಲದಲ್ಲಿತ್ತು. ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಮೇಷ್ಟ್ರುಗಳೆಲ್ಲ ಅದರ ಪ್ರಭಾವಕ್ಕೆ ಒಳಗಾದವರು. ಇವತ್ತು ಮತ್ತೆ ಎಲ್ಲಾ ಪಂಕ್ತಿಗಳನ್ನು ಸೇರಿಸಬೇಕು ಅಂತಂದ್ರೆ ಜನಗಣಮನ ಕೂಡ ಅದೇ ತರ ಮಾರ್ಪಾಡು ಮಾಡಬೇಕಾಗುತ್ತೆ. 5 ಪಂಕ್ತಿಗಳನ್ನು ಸೇರಿಸ್ಬಿಟ್ಟು ಜನಗಣಮನ ಮತ್ತೆ ಹಾಡೋದು, ಅಥವಾ ಜನಗಣಮನ ಬದಲು ಮತ್ತೆ ಒಂದೇ ಮಾತ್ರಮನ್ನೇ ರಾಷ್ಟ್ರಗೀತಿಯಾಗಿ ಅದನ್ನ ಅಳವಡಿಸೋಣ ಅಂತ ಹೊರಟ್ರೆ ಇಲ್ಲದ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ನೋಡಿ, ಭಾರತದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯಲ್ಲಿ ಭಾರತದ ಸನ್ಮಿತ್ರ ಅಂತ ಅನ್ಕೊಂಡಿದ್ರು. ನರೇಂದ್ರ ಮೋದಿ ಅವರನ್ನ ತಮ್ಮ ಪರಮಾತ್ಮ ಮಿತ್ರ ಅಂತ ಪ್ರದರ್ಶಿಸ್ತಾ ಇದ್ರು. ಏಕಾಏಕಿ ಎರಡನೇ ಅವಧಿಯಲ್ಲಿ ಏನಾಗೋಗ್ಬಿಡ್ತು, ಹೆಜ್ಜೆ ಹೆಜ್ಜೆಗೂ ಕೂಡ ಭಾರತ ಮತ್ತು ನರೇಂದ್ರ ಮೋದಿ ಅವರಿಗೆ ಅಪಮಾನ ಆಗೋ ರೀತಿಯಲ್ಲಿ, ಮುಜುಗರ ಆಗೋ ರೀತಿಯಲ್ಲಿ ವರ್ತಿಸ್ತಿರೋದು ಅಷ್ಟೇ ಅಲ್ಲ, ಒಂದ್ ಕಡೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ರಚಿಸ್ಕೊಂಡ್ಬಿಟ್ಟು, ಮೈತ್ರಿಕೂಟವನ್ನು ರಚಿಸ್ಕೊಂಡ್ಬಿಟ್ಟು ಭಾರತದ ವಿರುದ್ಧ ಆರ್ಥಿಕವಾಗಿ, ರಾಜಕೀಯವಾಗಿ ಒಂದು ಸಮರವನ್ನೇ ಘೋಷಣೆ ಮಾಡ್ತಿರೋ ಕಾಣುತ್ತೆ. ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ದೊಡ್ಡ ಸವಾಲನ್ನು ಎದುರಿಸ್ತಿರೋ ಈ ಸಂದರ್ಭದಲ್ಲಿ ಮತ್ತೆ ಈ ರೀತಿ ವಿವಾದಗಳನ್ನ ಕೆಣಕೋದು ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಇದಕ್ಕೆ ಮತ್ತೆ ಒಂದೇ ಮಾತರಂ ಗೀತೆಯನ್ನ ಪುನರ್ರಚನೆ ಮಾಡೋದಾಗ್ಲಿ, ಅಥವಾ ಜನಗಣಮನ ಗೀತೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡೋದಾಗ್ಲಿ, ಅವೆಲ್ಲ ಅಗತ್ಯವಲ್ಲದ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡಂಗಾಗುತ್ತೆ. ರಾಷ್ಟ್ರಾದ್ಯಂತ ಮತ್ತಷ್ಟು ಕೋಲಾಹಲ ಆಗುತ್ತೆ. ಇವತ್ತಿನ ಕಾಂಗ್ರೆಸ್ ಪಕ್ಷವನ್ನ ಮಣಿಸ್ಲಿಕ್ಕೆ ಇವ್ಯಾವುದು ಬೇಕಾಗಿಲ್ಲ ಅಂತ ಕಾಣುತ್ತೆ. ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋ ಘೋಷಣೆ ಇದೆ. ಅದರ ಅನುಷ್ಠಾನ ಮಾಡಿದ್ರೆ ಸಾಕು, ಅವರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಸರಾಗವಾಗಿ ಮುಂದೆ ಹೋಗಬಹುದು ಅಂತ ಕಾಣುತ್ತೆ. ಹೊರತು ಮತ್ತೊಮ್ಮೆ ರಾಷ್ಟ್ರದಲ್ಲಿ ಮೊದಲೇ ಮಾತೆತ್ತಿರ ಜಾತಿವಾದ, ಕೋಮುವಾದ ಇತ್ಯಾದಿ
ಪೂರ್ವಾಗ್ರಹಗಳು ತುಂಬಿರೋ ಈ ರಾಷ್ಟ್ರದಲ್ಲಿ ಇವತ್ತು ನಾವು ಒಂದು ಸದೃಢವಾಗಿದ್ದೇವೆ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಪ್ರಪಂಚದ ಬಲಿಷ್ಠ ಆರ್ಥಿಕ ಶಕ್ತಿ ಮತ್ತು ಜ್ಞಾನಾಧಾರಿತ ಶಕ್ತಿ ಕೇಂದ್ರ ಆಗಿರುವಾಗ Okay. ಮತ್ತೆ ವಿವಾದ ಎಬ್ಸೋದು ಅನಗತ್ಯ ಅಂತ ಕಾಣುತ್ತೆ.